ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇಲ್ಲಿ ನೆರೆ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭೀಮಾ ನದಿಗೆ ಹರಿದು ಬರ್ತಾ ಇರುವಂತದ್ದು ಅಧಿಕ ಪ್ರಮಾಣದ ನೀರು, ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತ ಗಡಿ ಜಿಲ್ಲೆಗಳಲ್ಲಿ ಅಪಾಯ ಆಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ಭೀಮಾ ನದಿ. ಸೊ ಹೀಗಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದಾವೆ. ಕಲಬುರಗಿಯ ಯಲ್ಲಮ್ಮ ದೇವಿ ದೇಗುಲ ಕೂಡ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರಿನಲ್ಲಿರುವಂಥ ದೇಗುಲ ಇದು. ನದಿ ತೀರದಲ್ಲಿ ಇರುವಂಥ ಯಲ್ಲಮ್ಮ ದೇವಿ ದೇವಸ್ಥಾನ ಅದು ಮುಳುಗಡೆ ಆಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇಲ್ಲಿ ಯಾವ ರೀತಿಯಾಗಿ ಈ ನೀರು ಆವರಿಸ್ಕೊಳ್ತಾ ಇದೆ, ಜಲ ದಿಗ್ಬಂಧನ ಆಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನಕ್ಕೆ ಹೋಗುವಂಥ ಸೇತುವೆ ಸಂಪೂರ್ಣ ಮುಳುಗಡೆ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನದ ಬಳಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಇನ್ನು ಯಾದಗಿರಿ ಜಿಲ್ಲೆಯ ರೈತರು ನಿರಂತರ ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಸತತ ಮಳೆಗೆ ಜಮೀನುಗಳೆಲ್ಲ ಕೂಡ ಜಲಾವೃತವಾಗಿದೆ. ಹೊಸಳ್ಳಿ, ಕೂಲಿಲೂರು ಹಾಗೆ ಸೇರಿದಂತೆ ಸಾಕಷ್ಟು ಗ್ರಾಮಗಳಲ್ಲಿ ಬೆಳೆದಿರುವಂಥ ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕೊಯ್ಲಿಗೆ ಬಂದಿದ್ದಂಥ ಬೆಳೆ ಈಗ ಮೊಳಕೆ ಹೊಡಿತಾ ಇದೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಘಟಪ್ರಭಾ ಜಲಾಶಯ ಹಾಗೂ ಹಿರಣ್ಯಕೇಶಿ ನದಿಗೆ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿದೆ. ಮೈದುಂಬಿ ಹರಿತಾ ಇರುವಂಥದ್ದು ಗೋಕಾಕ್ ಜಲಪಾತ. ಆ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಭಾರತದ ನಯಾಗರ ಫಾಲ್ಸ್ ಅಂತಲೇ ಖ್ಯಾತಿಯನ್ನು ಗಳಿಸಿರುವಂಥದ್ದು ಗೋಕಾಕ್ ಫಾಲ್ಸ್. ಅದನ್ನು ನೋಡೋದಕ್ಕೆ ಕಣ್ಣಿಗೆ ಹಬ್ಬದ ರೀತಿಯಲ್ಲಿರುವಂಥದ್ದು. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಗೋಕಾಕ್ ಫಾಲ್ಸ್ ನೋಡಿರುವಂಥವ್ರು ಗೊತ್ತಿರುತ್ತೆ ಎಷ್ಟು ವೈಭೋಗ ಇದೆ ಅಲ್ಲಿ, ಯಾವ ರೀತಿಯಾಗಿ ಮೈದುಂಬಿ ಹರಿಯುವಂಥ ಸಂದರ್ಭದಲ್ಲಿ ಕಣ್ಮನ ಸೆಳೆಯುತ್ತೆ ಅಂತ. ಗೋಕಾಕ್ ಫಾಲ್ಸ್ ಯಾವ ರೀತಿಯಾಗಿ ಮೈದುಂಬಿ ಹರಿತಾ ಇದೆ, ಪ್ರವಾಸಿಗರನ್ನ ಸೆಳಿತಾ ಇದೆ, ಪ್ರವಾಸಿಗರ ದಂಡು ಅಲ್ಲಿಗೆ ಹರಿದು ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡ್ಕೊಬೇಡ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆಯ ನಯಾಗರ ಫಾಲ್ಸ್ ಎಂದೇ ಕೇಳಿಸಿದಂಥ ಗೋಕಾಕ್ ಫಾಲ್ಸ್ಗೆ ಈಗ ಜೀವ ಕಳೆ ಬಂದಿದೆ. ನೋಡ್ಬೋದು, ಇದು ಗೋಕಾಕ್ ಫಾರೆವಲ್ಲಿರ್ತಕ್ಕಂತಹ ಗೋಕಾಕ್ ಫಾಲ್ಸ್ ರುದ್ರ ರಮಣೀಯವಾಗಿ ಈಗ 170 ಅಡಿಗಳ ಮೇಲಿಂದ ಕಂದು ಬಣ್ಣದ ನೀರು ಧುಮ್ಮಿಕ್ಕುತ್ತಿದೆ. ಇದನ್ನು ನೋಡೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದರೆ ಘಟಪ್ರಭಾನ ಹಾಗೆ ಹಿರಣ್ಯಕೇಶಿ ನದಿ ಎರಡೂ ಸೇರಿ ಇಲ್ಲಿ ನೀರು ಸಂಗಮವಾಗಿ ನೀರು ಧುಮ್ಮಿಕ್ಕಿರ್ತಕ್ಕಂಥದ್ದು. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ರಿಂದ ಘಟಪ್ರಭಾ ನೀರಿಗೆ ನದಿಗೆ ಸಾಕಷ್ಟು ಒಳಹರಿವು ಬರ್ತಾ ಇದೆ. ಏನು 30,000ಕ್ಕೂ ಹೆಚ್ಚು ನೀರನ್ನು ಈಗ ನದಿಗೆ ಬೀಳಾಗ್ತಕ್ಕಂಥದ್ದು. ಆ ನೀರು ಮತ್ತು ಹಿರಣ್ಯಕೇಶಿ ನೀರು ಎರಡೂ ಸೇರಿ ಗೋಕಾಕ್ನಲ್ಲಿ ಒಂದು ರುದ್ರ ರಮಣೀಯ ದೃಶ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮತ್ತು ಈ ನೀರಿನಿಂದ ಮುಂದೆ ಏನು ಗೋಕಾಕ್ ನಗರದಲ್ಲೂ ಕೂಡ ಕೆಲ ಬಡಾವಣೆಗಳಿಗೆ ನುಗ್ಗಿದೆ ಮತ್ತು ಲೋಳ್ಸೂರು ಬ್ರಿಡ್ಜ್ ಸೇತುವೆ ಕೂಡ ಮುಳುಗಿರ್ತಕ್ಕಂಥದ್ದು. ಲೋಳ್ಸೂರು ಸೇತುವೆ ಮುಳುಗಕ್ಕೆ ಕಾರಣ ಏನು ಅಂತಂದರೆ ಘಟಪ್ರಭಾನೆ ಹಾಗೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೆಯ ಬಳ್ಳಾರಿನಲ್ಲಿ ಎಲ್ಲವೂ ಸೇರಿ ಇನ್ನು ಲೋಳ್ಸೂರು ಬ್ರಿಡ್ಜ್ ಬಳಿ ಸುಮಾರು 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಇರ್ತಕ್ಕಂಥದ್ದು. ಹೀಗಾಗಿ ಏನು ಗೋಕಾಕ್ನ ಬಡಾವಣೆಗಳು ಮತ್ತು ಲೋಳ್ಸೂರು ಬ್ರಿಡ್ಜ್ ಸದ್ಯ ಮುಳುಗಿದೆ. ಹೀಗಾಗಿ ಏನು ಬೆಳಗಾವಿಯಲ್ಲಿ ಏನು ಗೋಕಾಕ್ಗೆ ಬರುವಂಥ ಪ್ರವಾಸಿಗರ ಸಂಖ್ಯೆಯು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಒಂದು ಮಾರ್ಗ ಮಾತ್ರ ಈಗ ಗೋಕಾಕ್ ಫಾಲ್ಸ್ಗೆ ಬರೋಕ್ಕೆ ಉಳಿದಿದೆ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇಂದಿನಿಂದ 3 ದಿನ ನ್ಯೂಸ್ 18 ಕನ್ನಡ ಅರ್ಪಿಸುವಂತ ಕರುನಾಡ ಹಬ್ಬ ನಡೀತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕರುನಾಡ ಹಬ್ಬ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯುವಂತ ನ್ಯೂಸ್ 18 ಕರುನಾಡ ಹಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮೇಳ ನಡೆಯುತ್ತೆ. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಸಂಸದ ಗೋವಿಂದ ಕಾರಜೋಳ ಭಾಗವಹಿಸಲಿದ್ದಾರೆ.